33 ಜನ ವಚನಕಾರ್ತಿಯರು, ಇನ್ನೂ ಎಷ್ಟು ಜನ ಮಕ್ಕಳು. ನಮ್ಮ ಇಂದಿನ ಸಂಶೋಧನೆ ವಿದ್ಯಾರ್ಥಿಗಳು ಏಕೆ ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಳ್ಳುತ್ತಾರೆ? ನಮ್ಮ ವಚನಕಾರ್ತಿಯರನ್ನ ಅವರ ಬಗ್ಗೆ ಹೆಚ್ಚು ಸಂಶೋಧನೆಗಳನ್ನು ಮಾಡಬೇಕು. ನಮ್ಮ ಕೀರ್ತನಕಾರ್ತಿಯರ ಬಗ್ಗೆ ಹೆಚ್ಚು ಸಂಶೋಧನೆಗಳನ್ನು ಮಾಡಬೇಕು. ನಮ್ಮ ತತ್ವಬೋಧಕಾರ್ತಿಯರ ಬಗ್ಗೆ ಹೆಚ್ಚು ಸಂಶೋಧನೆ ಮಾಡಬೇಕು. ಪ್ರಯತ್ನಗಳನ್ನು ಮಾಡುತ್ತಿಲ್ಲ ಏಕೆ ಅಂತ ತುಂಬ ವಿಷಾದ. ತಮ್ಮ ಅನ್ನುವ ಒಬ್ಬ ಸಾಧಾರಣ ಒಬ್ಬ ವ್ಯಕ್ತಿ ಅರಿವುಳ್ಳವರಿಗೆ ಹೂವಿನ ಹಂಗೇಕೆ, ಅರಿವುಳ್ಳವರಿಗೆ ಲಿಂಗದ ಹಂಗೇಕೆ, ಅರಿವುಳ್ಳವರಿಗೆ ಜಂಗಮದ ಹಂಗೇಕೆ, ಅರಿವುಳ್ಳವರಿಗೆ ಪಾದೋದಕದ ಹಂಗೇಕೆ. ಅಂದರೆ ಆಗಿನ ಹೆಣ್ಣು ಮಕ್ಕಳು ಶಿವಶರಣೆಯರು ತಮ್ಮ ಆತ್ಮ ಬಲಗಳನ್ನು ಬೆಳೆದುಕೊಂಡು ಅರಿವುಳ್ಳವರಾಗಿದ್ದರು. ಅವರು ಬೆಳೆದ ನಿಂತ ಸ್ಥಿತಿಯನ್ನು ನೋಡಿದರೆ ಅವರಿಗೆ ಗುರುವು ಬೇಡ, ಲಿಂಗವೂ ಬೇಡ, ಜಂಗಮವೂ ಬೇಡ. ಆ ಒಂದು ಪರಿಪಕ್ವತೆ, ಪರಿಪೂರ್ಣತೆಯನ್ನು ಆ ಶಿವಶರಣೆಯರು, ಆ ಒಂದು ಆತ್ಮವಿಶ್ವಾಸ, ಆ ಒಂದು ಆತ್ಮ ನಿರ್ಭರತೆ ಆ ಶಿವಶರಣೆಯರಲ್ಲಿತ್ತು ಅನ್ನೋದಕ್ಕೆ ಇದು ಉದಾಹರಣೆ ಮಾಡಿ. ಪತನ, ರಾಜ್ಯ ಸಾಮ್ರಾಜ್ಯದ ಪತನ ನಂತರ 16ನೇ 17ನೇ ಪ್ರಾರಂಭವಾಗಿ ಭಕ್ತಿ ಯುಗದಲ್ಲಿ ನಮ್ಮ ಕನಕಗಳು ಅವರ ಶ್ರೇಷ್ಠ ದಾಸ ಸಾಹಿತ್ಯವನ್ನು ನಾವು ಇದ್ದಾರೆ. ಅವರ ಜೊತೆಗೆ ಅಲ್ಲೊಂದು ಈ ಮರದಲ್ಲೊಂದು ತನಗೆ ಬೇಕಾದ ಒಂದು ದೈವವನ್ನು ನೆನೆಸಿಕೊಂಡು ಅದೇ ಶೋಷಣೆಯನ್ನ, ಹೆಣ್ಣಿನಾಗುತ್ತಿರುವಂತಹ ಶೋಷಣೆಯನ್ನ, ಅದೇ ರೀತಿಯ ಆಪತ್ತುಗಳನ್ನ ಅವುಗಳ ಮೇಲೆ ತೋಡಿಕೊಂಡು ಅವರು ತಮ್ಮ ಅಳಲನ್ನ ಅಭಿವ್ಯಕ್ತಿಸಿದ್ದಾರೆ. ಆದ್ದರಿಂದ ಈ ಹೆಚ್ಚು ಸಂಶೋಧನೆಗಳು ನಮ್ಮ ಕೀರ್ತನಕಾರ್ತಿಯರ ಬಗ್ಗೆ ಆಗಬೇಕು. ಹೆಚ್ಚು ಸಂಶೋಧನೆಗಳು ನಮ್ಮ ತತ್ವಬೋಧಕಾರ್ತಿಯರ ಬಗ್ಗೆ ಆಗಬೇಕು. ಕೊನೆಯದಾಗಿ ಹೇಳುವಂಥದ್ದು, ಸಾಧಕಿ ಈ 2 ದಿನ ಸಮಾವೇಶದ 20ನೇ ಶತಮಾನಕ್ಕೆ ಬಂದರೆ ಇವತ್ತು ಒಬ್ಬೊಬ್ಬ ಮಹಿಳೆ ಎಷ್ಟೆಷ್ಟು ಕ್ಷೇತ್ರದಲ್ಲಿ, ಈಗ ಪುರುಷ ಮಹಿಳೆ ಅನ್ನೋ ತಾರತಮ್ಯವೇ ಇಲ್ಲ. ಗಗನ ಸಖಿ, ವಿಮಾನ ಚಾಲಕಿ, ಬಸ್ ಚಾಲಕಿ, ಎಲ್ಲೆಲ್ಲ ವಿಜ್ಞಾನದಲ್ಲಿ ಹೆಚ್ಚೆಚ್ಚಿನ ಪ್ರಾಶಸ್ತ್ಯಗಳನ್ನು ಪಡೆದುಕೊಂಡಾಕಿ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು. ನನ್ನ ದೃಷ್ಟಿಯಲ್ಲಿ ಎಲ್ಲ ಮಹಿಳೆಯರು ಸಾಧಕಿಯರೇ. ಅವರೆಲ್ಲರನ್ನು ನಾನು ಅತ್ಯಂತ ಆದರದಿಂದ ನೋಡುತ್ತಾ, ನಮ್ಮ ವೈಸ್ ಚಾನ್ಸಲರ್ ಅವರು ಇದ್ದಿದ್ರೆ ಹೇಳ್ತಿದ್ದೆ, ಈ NSS ಕ್ಯಾಂಪ್ ಅಂತ ಮಾಡ್ತಾ ಸ್ಕೂಲಲ್ಲಿ, ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಇದ್ದರೆ ನೀವು ಆ ರಸ್ತೆಯನ್ನು ಕಟ್ಟುವುದನ್ನು ಏಕೆ ಮಾಡುತ್ತೀರಿ, ಆ ಬಿದ್ದ ಶಾಲೆಯನ್ನು ಏಕೆ ಮಾಡುತ್ತೀರಿ, ಆ ಗ್ರಾಮದ ಹೆಣ್ಣು ಮಕ್ಕಳ ಸ್ಥಿತಿಗತಿ ಏನು, ಎಷ್ಟು ಬಾಲ ವಿವಾಹಗಳಾಗ್ತಾ ಇದ್ದಾರೆ, ಎಷ್ಟು ಹೆಣ್ಣು ಮಕ್ಕಳು ಸ್ವಯಂ ಉದ್ಯೋಗ ಮಾಡ್ತಾ ಇದ್ದಾರೆ, ಅವರ ನೋವುಗಳೇನು, ಅವರ ರೋಗಗಳೇನು, ಈ ಒಂದು ವರದಿಯನ್ನು, ಒಂದೊಂದು ಗ್ರಾಮದ ವರದಿಯನ್ನು ನಮ್ಮ NSS ಕ್ಯಾಂಪಿನಲ್ಲಿ ವಿದ್ಯಾರ್ಥಿನಿಯರು ಮಾಡಿದರೆ ಅದೊಂದು ದೊಡ್ಡ ಸಾಧನೆ ಆಗ್ತದೆ ಅಂತ ಹೇಳ್ತಾ ನನ್ನ ಈ ಚಿಕ್ಕ